ಮತ್ತು ಇವು ಇದ್ರ ಮೆಣ್ಸಿಕಾಯಿ ನೋಡಿರಿ, ಬ್ಯಾಡಗಿ ಮೆಣ್ಸಿಕಾಯಿ ಇನ್ನೂ ಸ್ವಲ್ಪ ತೊಗೊಂಬಂದೆವು. ಯಾಕಂದರೆ ಇದು ಈ ಮಳೆ ಅಲ್ಲ, ಆಮೇಲೆ ಒಣದು ಸಿಗೋದಿಲ್ಲವು, ಅದಕ್ಕೆ ನೋಡಿ ಫ್ರೆಂಡ್ಸ್. ಇದೆಲ್ಲ ನೋಡಿರಿ ಚಮಚೆ. ಹಲೋ ಫ್ರೆಂಡ್ಸ್. ಹಲೋ ಫ್ರೆಂಡ್, ರಾಗೋತಾರಿ ಫ್ರೆಂಡ್ಸು. ಇದು ಹುಣ್ಚಿದ ಹುಳಿ ನೋಡ್ರಿ. ಇದು ಇಷ್ಟು ತೊಗೊಂಬಂದೀವು, ಸ್ವಲ್ಪ ತೊಗೊಂಬಂದೀವು. ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ ನೋಡಿರಿ. ಇದು ಬೆಳಗ್ಗಿನ ವ್ಲಾಗು. ಎಲ್ಲರೂ ನಂಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ. ಇದು ವಿಡಿಯೋ ನಿಮ್ಗೆ ಹೆಂಗೆ ಅನಿಸಿದ್ದು ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿರಿ. ಮತ್ತು ಇವತ್ತು ನಿಮ್ಗೆ ಏನು ಹೇಳ್ಬೇಕಂದ್ರೆ ಸೇವಿಂಗಿಂದ ನಿಮ್ಗೆ ಸ್ವಲ್ಪ ಟಿಪ್ಸ್ ಹೇಳ್ತೀನಿ ರೀ. ಸೇವಿಂಗ್ ಟಿಪ್ಸ್ ಅಂದ್ರೆ ಸ್ವಲ್ಪ ಹಣ ಎಲ್ಲ ಕೂಡಿಸಿ ಸ್ವಲ್ಪ ಇಟ್ಕೋರಿ. ಅಂದ್ರೆ ಒಂದು ಏನಾರ ಮಾಡಿರಿ, ಬ್ಯಾಂಕ್ನ್ಯಾಗ, ಪೋಸ್ಟ್ ಆಫೀಸ್ನಾಗ ಒಂದು ಆರ್ ಡಿ ಆರ್ ಆಗಲಿ, ಒಂದು ಸೇವಿಂಗ್ ಬುಕ್ಕಾರ ಆಗಲಿ, ಒಂದು ಏನಾರ ಮಾಡ್ಕೊರಿ. ಅಂದ್ರೆ ಮಾರ್ಕೆಟಿಗೆ ಹೋದ್ರೆ ಏನು ಚಲೋ ಕಾಣ್ತೈತಿ ಫ್ರೆಂಡ್ಸ್, ಅದನ್ನೆಲ್ಲ ತೊಗೊಳಕ್ಕೆ ಹೋಗ್ಬೇಡ್ರಿ. ಗಿಡ ಅದು ಹಚ್ಚಿವು ಹಿಂದೆ, ಮನೆ ಹಿಂದೆ. ಮತ್ತು ಎರಡು ಹಚ್ಚಿದ್ವಿ, ಆಚೆ ಸೈಡ್ ಒಂದು ಹಚ್ಚಿದ್ವಿ, ಈಚೆ ಸೈಡ್ ಒಂದು ಎರಡು ಹಚ್ಚಿದ್ವಿ ಸಣ್ಣ ಸಣ್ಣ. ಯಾಕಂದ್ರೆ ಈ ಥರ ಅಲ್ಲೆಲ್ಲ ಚಲೋನು ಕಾಣ್ತೈತಿ. ನಾವು ಏನರ ಅಲ್ಲಿ ಪೈನಾಪಲ್ಲಿಂದ ಅಲ್ಲಿ, ಬಾಳೆಹಣ್ಣಿಂದ ಅಲ್ಲಿ, ಇದು ಏನರ ಹಚ್ಚ್ರಿ. ಅಂದ್ರೆ ಫ್ರೆಂಡ್ಸು ಇದು ಹುಣ್ಚಿದ ಹುಳಿ ನೋಡ್ರಿ. ಇದು ಇಷ್ಟು ತೊಗೊಂಬಂದೀವು, ಸ್ವಲ್ಪ ತೊಗೊಂಬಂದೀವು. ಇದ್ರ ಮೆಣ್ಸಿಕಾಯಿ ನೋಡ್ರಿ, ಬ್ಯಾಡಗಿ ಮೆಣ್ಸಿಕಾಯಿ ಇನ್ನೂ ಸ್ವಲ್ಪ ತೊಗೊಂಬಂದೀವು. ಯಾಕಂದರೆ ಇದು ಈ ಮಳೆ ಅಲ್ಲ, ಆಮೇಲೆ ಒಣದು ಸಿಗೋದಿಲ್ಲವು, ಅದಕ್ಕೆ ನೋಡಿ ಫ್ರೆಂಡ್ಸು. ಇದೆಲ್ಲ ನೋಡಿರಿ ಚಮಚೆ ನೋಡಿರಿ ಫ್ರೆಂಡ್ಸು. ಇದು ನಾವು ಬ್ಯಾಡ್ ಈ ಥರ ಎಲ್ಲ ನಾವು ಇದನ್ನು ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಇವು ಮಕ್ಕಳು ಹಗಲೆಲ್ಲೇ ಮ್ಯಾಕೆ ಹೋಗ್ತಾವೆ ಮತ್ತು ಎಲ್ಲ ಆತಾಗ ಮಾಡ್ತಾರಲ್ಲ, ಅದಕ್ಕೆ ಇವನ್ನೆಲ್ಲ ಸೀದಾ ಇದನ್ನು ಮಾಡಿಟ್ಟಿವಿ ನೋಡಿ ಫ್ರೆಂಡ್ಸು. ಮತ್ತು ಸ್ವಲ್ಪ ಬಟ್ಟೆ ಅವು ಎಲ್ಲ ನಾವೆಲ್ಲ ಇದನ್ನು ಮಾಡಿ ಇಡ್ಬೇಕು. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸು, ಇವತ್ತು ಬರೋ ಮುಂದಾಗ ಅದು ಒಂದು ಬಿಸ್ಕಿಟ್ ತೊಗೊಂಡಿವು, ಮತ್ತು ಇದಿಷ್ಟು ಕಾಫಿ ತೊಗೊಂಡಿವಿ ನೋಡಿ ಫ್ರೆಂಡ್ಸು, ಒಂದು 4-5. ಮತ್ತು ಒಂದು ಬ್ರೆಡನ್ನು ತೊಗೊಂಡಿವು. ಮತ್ತೇನು ತೊಗೊಂಡಿವಿ ಅಂದರೆ ಇದು ಒಂದು ಬನ್ಸ್, ಒಂದು 2 ಬನ್ಸ್ ತೊಗೊಂಡಿದ್ವು. ಇಷ್ಟು ತೊಗೊಂಡಿವಿ ನೋಡಿ ಫ್ರೆಂಡ್ಸು. ಮತ್ತು ಇವತ್ತು ನಾವು ಏನು ಮಾಡೀವಿ ಅಂದ್ರೆ, ಇವತ್ತು ನಾವು ಪುಲಾವ್ ಮಾಡೀವಿ ನೋಡಿ ಫ್ರೆಂಡ್ಸು. ಪುಲಾವ್ ಮಾಡೀವಿ, ಮತ್ತು ಇದರಲ್ಲಿ ಕುಕ್ಕರ್ನಾಗೂ ಐತಿ. ಅಂದ್ರೆ ಇದು ಸ್ವಲ್ಪ ಈಸಿ ಆಗ್ತೈತಲ್ಲ ಇಲ್ಲಿಕಂದ್ರೆ ಸಾಂಬಾರು ಮಾಡು, ಅನ್ನ ಅದು ಎಲ್ಲ ಮಾಡ್ಬೇಕಂತಲೇ ಲೇಟ್ ಆಗ್ತೈತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ATM ಕಾರ್ಡು ಅದು ಮಾಡಿಸ್ತಿರಲ್ಲ, ಅದ್ರಾಗ ಸೇವಿಂಗ್ ಹಣ ಎಲ್ಲ ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಅದು ಒಂದು ಸಪ್ರೇಟಾಗಿ ಮಾಡಿರಿ. ಮತ್ತು ATM ಕಾರ್ಡ್ ಇರಂಗಿಲ್ಲ ನೋಡು, ಮಾಡಂಗಿಲ್ಲ ನೋಡು, ಅದನ್ನೊಂದು ಅಕೌಂಟ್ ಬೇರೆ ಸಪ್ರೇಟ್ ಮಾಡಿರಿ. ಅಂದರೆ ನಿಮ್ಮ ಹತ್ರ ಹಣ ಎಲ್ಲ ಸೇವ್ ಆಗ್ತೈತಿ. ATM ಕಾರ್ಡ್ ಇದ್ರೆ, ಗೂಗಲ್ ಪೇ ಇದ್ರೆ ಅದೆಲ್ಲ ಯೂಸ್ ಮಾಡ್ಬೇಕಾಗುತ್ತೆ, ಅಂದರೆ ಏನೂ ಉಳಿಯಂಗಿಲ್ಲ. ಬರ್ರಿ ನೋಡಿರಿ ಫ್ರೆಂಡ್ಸು, ಇದು ನಾವು ಬ್ಯಾಡ್ ಈ ಥರ ಎಲ್ಲ ನಾವು ಇದನ್ನು ಮಾಡಿ ಇಟ್ಟಿದ್ದೀವಿ. ಯಾಕಂದ್ರೆ ಇವು ಮಕ್ಕಳು ಹಗಲೆಲ್ಲೇ ಮ್ಯಾಕೆ ಹೋಗ್ತಾವೆ ಮತ್ತು ಎಲ್ಲ ಆತಾಗ ಮಾಡ್ತಾರಲ್ಲ, ಅದಕ್ಕೆ ಇವನ್ನೆಲ್ಲ ಸೀದಾ ಇದನ್ನು ಮಾಡಿ ಇಟ್ಟಿವಿ ನೋಡಿ ಫ್ರೆಂಡ್ಸು. ಮತ್ತು ಸ್ವಲ್ಪ ಬಟ್ಟೆ ಅವು ಎಲ್ಲ ನಾವೆಲ್ಲ ಇದನ್ನು ಮಾಡಿ ಇಡ್ಬೇಕು ನೋಡಿ. ಹಲೋ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸು, ಇವತ್ತು ಬರೋ ಮುಂದಾಗ ಅದು ಒಂದು ಬಿಸ್ಕಿಟ್ ತೊಗೊಂಡಿವು, ಮತ್ತು ಇದಿಷ್ಟು ಕಾಫಿ ತೊಗೊಂಡಿವಿ ನೋಡಿ ಫ್ರೆಂಡ್ಸು, ಒಂದು 4-5. ಮತ್ತು ಒಂದು ಬ್ರೆಡನ್ನು ತೊಗೊಂಡಿವು. ಮತ್ತೇನು ತೊಗೊಂಡಿವಿ ಅಂದರೆ ಇದು ಒಂದು ಬನ್ಸ್, ಒಂದು 2 ಬನ್ಸ್ ತೊಗೊಂಡಿದ್ವು. ಇಷ್ಟು ತೊಗೊಂಡಿವಿ ನೋಡಿ ಫ್ರೆಂಡ್ಸು. ಮತ್ತು ಇವತ್ತು ನಾವು ಏನು ಮಾಡೀವಿ ಅಂದ್ರೆ, ಇವತ್ತು ನಾವು ಪುಲಾವ್ ಮಾಡೀವಿ ನೋಡಿ ಫ್ರೆಂಡ್ಸು. ಪುಲಾವ್ ಮಾಡೀವಿ, ಮತ್ತು ಇದರಲ್ಲಿ ಕುಕ್ಕರ್ನಾಗೂ ಐತಿ.
ಅಂದ್ರೆ ಇದು ಸ್ವಲ್ಪ ಈಸಿ ಆಗ್ತೈತಲ್ಲ ಇಲ್ಲಿಕಂದ್ರೆ ಸಾಂಬಾರು ಮಾಡು ಅನ್ನ ಅದು ಎಲ್ಲ ಮಾಡ್ಬೇಕನ್ನತ್ಲೆ ಲೇಟ್ ಆಗ್ತೈತೆ ನೋಡಿ ಫ್ರೆಂಡ್ಸ್. ಅದಕ್ಕೆ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆಂದಾಗಿದ್ದೀರಿ ಭಾವಿಸ್ತೀನಿ. ನೋಡಿರಿ ಫ್ರೆಂಡ್ಸ್, ನಾವು ಗೋವಾದಲ್ಲೇ ಮಾಲ್ ಐತಲ್ಲ ಪರ್ವರಿ, ಅಲ್ಲಿ ಹೋಗಿದ್ದೆವು. ಮತ್ತು ಇದೆಲ್ಲ ಮಕ್ಕಳ ಬಟ್ಟೆ, ಸಣ್ಣವ್ರ ಬಟ್ಟೆ, ದೊಡ್ಡವ್ರದ್ದು ಎಲ್ಲ ಬಟ್ಟೆನೂ ಇರ್ತಾವೆ. ನಮಗೇನು ಅವಶ್ಯಕತೆ ಇದ್ರೆ ಅಷ್ಟೇ ತೊಗೋಬೇಕು. ಅವಶ್ಯ ಇದ್ದರೆ ಇಲ್ಲಿಕಂದ್ರೆ ಅದನ್ನೇ ಯೂಸ್ ಮಾಡ್ಬೋದು. ಮಕ್ಕಳಿಗಂತೂ ಸ್ವಲ್ಪ ದೊಡ್ಡವ ತೊಗೋಬೋದು. ನೋಡಿರಿ ನನ್ನ ವ್ಲಾಗ್ ನಿಮ್ಗೆ ಹೆಂಗೆ ಅನಿಸ್ತೈತಿ ನೋಡಿ ನನಗೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಲೈಕ್ನೂ ಮಾಡಿರಿ, ಮತ್ತು ಕಮೆಂಟ್ ಮಾಡಿ ಹೇಳ್ರಿ. ನಾವು ಇಲ್ಲಿ ಗೋವಾದಲ್ಲಿ ಇರ್ತೀವಿ. ನಾವು ಉತ್ತರ ಕರ್ನಾಟಕದವರು. ನನಗೆ ನೀವು ಲೈಕ್ಸ್ ವ್ಯೂಸ್ ಅಂತ ಜಾಸ್ತಿ ಬರೋಂಗೇ ಇಲ್ಲ. ಅಂದ್ರೆ ನಿಮಗೆ ಯಾವ ಥರ ವೀಡಿಯೋಗಳು ಹಾಕಬೇಕು ಅದನ್ನು ನೀವು ನಮಗೆ ಕಮೆಂಟ್ ಮಾಡಿರಿ. ನೋಡಿರಿ, ನಾ ಫಸ್ಟು ನಿಮ್ಗೆ ಹಾಕಿದ್ದು ಒಂದು 3-4 ವೀಡಿಯೋ ಹಾಕಿದ್ದೀನಿ. ಫಸ್ಟು ಜಾಸ್ತಿ ನಮಗೆ ವ್ಯೂಸೂ ಬರೋಂಗಿಲ್ಲ, ಮತ್ತು ಕಮೆಂಟು ಏನು ಹಾಕೋದಿಲ್ಲ, ರಿಪ್ಲೈ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ನೋಡಿರಿ, ಇವತ್ತು ನಾವು ಹಲೋ ಫ್ರೆಂಡ್ಸ್, ಎಲ್ಲರೂ ನೋಡಿರಿ, ಇವತ್ತು ನಾವು ಸ್ವಲ್ಪ ಜಾಸ್ತಿ ಮಾಡಬಾರ್ದು. ಟಿಫಿನ್ ಬಾಕ್ಸ್ ಪರ್ವರಿ ಮಾಡ್ರಿ ಕರ್ನಾಟಕದವರು. ನೋಡಿರಿ, ಬಟ್ಟೆನೂ ಅದಾವ ಎಲ್ಲ ಸಂಪಾದನೆ ಮಾಡಕ್ಕೆ ಹಾಕಿರಿ. ಬಟ್ಟೆದು ದೊಡ್ಡ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದೈತಲ್ಲ, ಅದೆಲ್ಲ ಸಿಗ್ತೈತಿ. ಅಂಗಡಿ ಒಳಗೆ ಹೋದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟೆಲ್ಲ ಉತ್ತರ ಕರ್ನಾಟಕ. ಇಲ್ಲಿ ಮಾಲ್ನಲ್ಲಿ ಆದ್ರೆ ಜಾಸ್ತಿ ಇರುತ್ತಲ್ಲ, ಎಲ್ಲ ಬಟ್ಟೆ ಅದಾವ ನೋಡಿ. 400-500 ಈ ಥರ ಐತಿ. ಚಲೋ ಐತಿ ಅಂದ್ರೆ ಹೇಳ್ಬೇಕಂತ. ಯಾಕಂದ್ರೆ ಮಾಲ್ನಲ್ಲಿ ಅಲ್ಲಿ ಹೋದ್ರೆ ಸ್ವಲ್ಪ ಪೋಸ್ಟ್ ಆಫೀಸ್ನಲ್ಲೂ ಎಲ್ಲರೂ ಒಂದು ಆರ್ ಡಿ ಓಪನ್ ಮಾಡಿ, ಆರ್ ಡಿ ಅಲ್ಲಿ ಸೇವಿಂಗ್ ಅಲ್ಲಿ ಬಟ್ಟೆ ಅಂದ್ರೆ ಸ್ವಲ್ಪ ಮಾಡಿ ಕೊಡ್ತಾರೆ ನೋಡ್ರಿ. ಅಂಗಡಿ ಒಳಗಂದ್ರೆ ಕೆಲಸ ಮಾಡ್ರಿ, ಮನೆಯಲ್ಲಿ ಇದ್ರೆ ಖಾಲಿ ಅಂತ ಕೊಡ್ತಾರ್ರಿ. ಒಬ್ಬರ ಮೇಲೆ ಮಕ್ಕಳಿದ್ರೆ ಅವ್ರಿಗೆ ಸ್ವಲ್ಪ ಹೇಳ್ಕೊಂತೇವ್ರಿ, ಅವ್ರಿಗೆ ಗೊತ್ತಾಗಬೇಕು ತಾಯಿ ತಂದೆ ನೋಡ್ರಿ. ವಾಟರ್ ಬಾಟಲ್ ಪ್ರೈಸ್ ಸಪ್ರೇಟ್ ಇರ್ತದೆ, ಯಾವ್ದು ಬೇಕು ಅದನ್ನೆಲ್ಲ ಚೂಸ್ ಮಾಡಿ ತಗೋಬೇಕು. ಅದೆಲ್ಲ ಪ್ರೈಸ್ ಇರುತ್ತೆ, ಅದ್ರ ಮೇಲೆ ತಗೋಬೋದು ನೀವು ಚೂಸ್ ಮಾಡಿ. ಸ್ಟೀಲಿನ ಬಾಟಲ್ನಾಗ ಎಲ್ಲ ರೇಟು ಇರ್ತೈತ್ರಿ. ಯಾವ ಬಾಟಲ್ ಎಮರ್ಜೆನ್ಸಿ ಫಂಡ್ ಅಂತ ಮಾಡ್ಕೊಡ್ರಿ. ದುಡ್ಡು ಸ್ವಲ್ಪ ಸೇವ್ ಮಾಡ್ಕೋಬೇಕ್ರಿ. ಅಂದ್ರೆ ಮಕ್ಕಳದ್ದು ಏನು ತೊಗೊಂಡು ಎಲ್ಲ ಮಾಲ್ನಲ್ಲಿ ಹೋಗಿ 400 ಮೊದಲ ಚಲೋ ಮೊದಲ ತೊಗೊಂಡು ಎಲ್ಲ ರೆಡಿ ಮಾಡಿ ಮನೆಯಾಗ. ಯಾಕಂದ್ರೆ ಅಂಗಡಿಯಾಗ ಹೋದ್ರೆ ಜಾಸ್ತಿ ರೇಟ್ ತೊಗೊಂತಾರೆ, ಡಬಲ್ ರೇಟು. ಮತ್ತು ಈ ಥರ ಎಲ್ಲ ಹೋದ್ರೆ ನಮಗೆಲ್ಲ ಕಮ್ಮಿ ಸಿಗ್ತೈತಿ. ಇದಕ್ಕೆಲ್ಲ ನೀವು ಸಪ್ರೇಟ್ ಇಟ್ಬಿಡ್ರಿ. ಅಂದ್ರೆ ನಮ್ಮ ರೊಕ್ಕ ಹಣವೆಲ್ಲ ಸ್ವಲ್ಪ ಕೂಡ್ತೈತಿ, ಅಂದ್ರೆ ಸೇವಿಂಗ್ ಮಾಡೋಕೆ ಆಗ್ತೈತಿ. ಇಲ್ಲ ಅಂದರೆ ಎಲ್ಲ ಒತ್ತಟ್ಟೆ ಒಂದು ಇದ್ರಾಗ ಇಟ್ಟಿವಿ ಅಂದ್ರೆ ದುಡ್ಡು ಹೋಗಂಗಿಲ್ಲ, ಕೊಡಂಗಿಲ್ಲ. ಮುಂದೆ ಏನು ಮಾಡಬೇಕು ಅಂತ ಅನ್ನೋದು ಅದು ಗೊತ್ತಾಗಲ್ಲ. ಏನಾರ ಪ್ಲ್ಯಾನ್ ಇತ್ತಂದ್ರೆ ಗಾಡಿ ಕಾರ್ ತೊಗೊಂಡಾಗಲಿ, ಮನೆ ತೊಗೊಂಡಾಗಲಿ ಸ್ವಲ್ಪ ಸ್ವಲ್ಪ ಕೂಡಿಸಿಡ್ರಿ. ಮಕ್ಕಳು ಸಣ್ಣವರು ಅದಾರ ಅಂದ್ರೂ ಮೇನ್ ಅಂದ್ರೆ ನಾವು ಸೇವ್ ಮಾಡಿದ್ವಿ ಎಲ್ಲ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀನಿ ಭಾವಿಸ್ತೀನಿ. ನೋಡಿ, ಇವತ್ತು ನಾವು ಮಾಲ್ನಲ್ಲಿ ಇಲ್ಲಾಂದ್ರೆ ಇಲ್ಲ, ಗೋವಾ ಪರ್ವ ಎಜುಕೇಷನ್ ನಾವು ಒಂದು 1000 ರೂಪಾಯಿ ಸಪ್ರೇಟ್ ಫ್ರೆಂಡ್ಸ್. ಈ ಥರ ಎಲ್ಲ ನೀವು ಅಂಗಡಿ ಹಾಕಿರಿ, ಬಟ್ಟೆ ಮಾಡಿರಿ, ರೊಕ್ಕದು ವಾಟರ್ ಬಾಟಲ್ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದೈತಲ್ಲ, ಅದಕ್ಕೆ ನಾವು ಮಕ್ಕಳಿಗೆ ಏನಾರಲ್ಲಿ ಒಂದು ಸ್ಕೀಮ್ ಮಾಡಿ ಕೆಲಸ ಎಲ್ಲ ಡ್ರೆಸ್ ಚೂಡಿದಾರ ಐತಿ, ಅದು ಒದರಕತ್ತೈತಿ. ಯಾರ ಬಂದ್ರೆ ಅದು ಭಾಳ ಒದರುತ್ತದೆ ಎಲ್ಲ ನೋಡಿ. 400-500 ಈ ಥರ ಐತಿ. ಚಲೋ ಐತಿ. ಅಂದ್ರೆ ನಾವು ಯಾವ್ದಾರ ಬೇಕು ಅದು ಚೂಸ್ ಮಾಡಿ ತಗೋಬೇಕು. ಒಂದು ಯೂಟ್ಯೂಬರ್ ಮಾಡಿ ನೀವು ಹೆಂಗೆ ಅನ್ಸರಿ ನೋಡ್ರಿ. ಮತ್ತೆ ಏನಂದ್ರೆ ಕರೆಕ್ಟ್ ಟೈಮಿಗೆ ಕೊಡ್ಬೇಕಿಲ್ಲ ಅಂದ್ರೆ ಅದಕ್ಕೆ ಮತ್ತೆ ಡಬಲ್ ಹಾಕ್ತಾರ, ಮಾಡಿ ಕೊಡ್ತಾರೆ ನೋಡ್ರಿ ಅಲ್ಲಿ. ಅದಕ್ಕೆ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಮಾಡ್ಕೊರಿ. ನಂದು ಫ್ರೀ ಕೊಡ್ತಾರೆ ನೋಡ್ರಿ. ಒಂದು ತೊಗೊಂಡು ಒಂದು ಫ್ರೀ. ಸಬ್ಸ್ಕ್ರೈಬ್ ಮಾಡಿರಿ. ಸ್ವಲ್ಪ ರೊಕ್ಕ ಅದನ್ನೇನು ವೇಸ್ಟ್ ಮಾಡಿ ಗೆಟ್ ಒನ್ ಫ್ರೀ ಅಂತ ಇರುತ್ತೆ. ಅಂದ್ರೆ ಅವ್ರಿಗೆ ಗೊತ್ತಾಗಬೇಕು ತಾಯಿ ತಂದೆ ಎಷ್ಟು ಕಷ್ಟ ಬಿಡ್ತಾರಂತ. ಟಾಪ್ಸ್ ವಾಟರ್ ಬಾಟಲ್ ಪ್ರೈಸ್ ಅವ್ರಿಗೆ ದುಡ್ಡಿಂದೆಲ್ಲ ವ್ಯಾಲ್ಯೂ ಅದೆಲ್ಲ ಗೊತ್ತಾಗುತ್ತೆ. ಎಷ್ಟು ಖರ್ಚು ಮಾಡಬೇಕು, ಎಷ್ಟು ರೊಕ್ಕನೂ ಕೊಡ್ಬಾರ್ದು, ತಗೋಬೋದ್ರಿ. ಹುಡುಗರಿಗೆ ಎಲ್ಲ ಹಚ್ಚಿರ್ತಾರೆ ಅಲ್ಲೇ.
ಸ್ಲೇಫ್ನಾಗ ಬಾಟಲ್ನಾಗೆಲ್ಲ ರೇಟೂ ಇರ್ತೈತೆ ರೀ. ಯಾವ ಬಾಟಲಿಗೆ ಎಷ್ಟು ಏನು ಅನ್ನೋದು ನೋಡಿರಿ. ದುಡ್ಡು ನೀವು ಸ್ವಲ್ಪ ಸೇವ್ ಮಾಡ್ಕೋಬೇಕ್ರಿ. ಅಂದ್ರೆ ಮಕ್ಳದ್ದು ಏನಾರ ತೊಗೊಂಡಿತ್ತ ಹಿಂಗೆಲ್ಲ ಮಾಲ್ನಲ್ಲಿ ಹೋಗಿ ಮೊದಲ ಸ್ಕೂಲ್ ಚಲೋ ಆಗೋಕ್ಕಿಂತ ಮೊದಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಡ್ಬೇಕು. ಯಾಕಂದ್ರೆ ಅಂಗಡ್ಯಾಗ ಹೋದ್ರೆ ಜಾಸ್ತಿ ರೇಟ್ ತೊಗೊತಾರೆ, ಡಬಲ್ ರೇಟು. ಅದಕ್ಕೆ ಈ ಥರ ಎಲ್ಲ ಹೋದ್ರೆ ನಮಗೆಲ್ಲ ಕಮ್ಮಿದ್ರಾಗೂ ಸಿಗ್ತೈತಿ. ನಮ್ಗೆ ಎಂಥದ್ದು ಬೇಕಂತದ್ದು ನೋಡೋಕ್ಕೂ ಸಿಗ್ತೈತಿ ಆರಾಮ್ ಸರಿ. ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲಾರ್ದಾಗ ಎಲ್ಲ ನಮ್ಗೆ ಟೈಮೂ ಇದು ಆಗ್ತೈತಿ ರೀ. ಎಂಥದ್ದು ಬೇಕಂತ ನೋಡಿ ತೊಗೊಳಕ್ಕೆ. ದುಡ್ಡು ಅಂತೂ ಮೇನ್ ಇಂಪಾರ್ಟೆಂಟ್ ರೀ. ದುಡ್ಡು ಇರಲಿಕ್ಕೆ ಏನೂ ಸಿಗೋಂಗಿಲ್ಲ. ಸ್ವಲ್ಪ ದುಡ್ಡು ಸ್ವಲ್ಪ ಯೂಸ್ ಮಾಡೋಕ್ಕೆ ನಾವು ಸೇವ್ ಮಾಡ್ಕೋಬೇಕು. ದುಡ್ಡು ದುಡಿಯೋಕ್ಕಂತೂ ಭಾಳ ಕಷ್ಟನೂ ಐತಿ ಈಗ. ದುಡ್ಡು ಇರ್ಲಿಕ್ಕೆ ಒಂದು ಚಾಕ್ಲೇಟ್ಸ್ ಇಲ್ಲಿ ಬರೋಂಗಿಲ್ಲ ಅಂಗಡ್ಯಾಗ. ಮೇನ್ ಅಂದ್ರೆ ನಾವು ಏನು ಸೇವ್ ಮಾಡ್ತೀವಿ ಅದು ಅಂದ್ರೆ ಎಲ್ಲ ಆಗ್ತೈತಿ ಇವತ್ತು. ಮೇಡಮ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನೋಡಿರಿ, ಇವತ್ತು ನಾವು ಮಾಲ್ನಲ್ಲಿ ಹೋಗಿದ್ದೆವು. ಇದು ಗೋವಾ ಪರ್ವರಿ ಮಾಲ್ ರೀ. ನಾವು ಉತ್ತರ ಕರ್ನಾಟಕದವರು. ನಿಮ್ಗೆ ಇವತ್ತು ಒಂದು ವಿಡಿಯೋ ಹಾಕಿರಿ ಬಟ್ಟಿದು ಮತ್ತು ಬಟರ್ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದೈತಲ್ಲ, ಅದಕ್ಕೆ ನಾವು ಮಕ್ಕಳಿಗೆ ಬಾಟಲ್ ಅಂತ ತೊಗೋಬೇಕಂತ ಹಂಗೆ ನೋಡೋಕ್ಕಂತ ಹೋಗಿದ್ದೆವು. ಎಲ್ಲ ಬಟ್ಟೆನೂ ಅದಾವೆ, ಡ್ರೆಸ್ಸು, ಚೂಡಿದಾರು ಮತ್ತು ಮಕ್ಕಳದೆಲ್ಲ ಸಣ್ಣ ಮಕ್ಕಳದು ಟಿ ಶರ್ಟು, ಪ್ಯಾಂಟು ಎಲ್ಲ ಅದ ನೋಡಿ. 400, 500 ಈ ಥರ ಐತಿ. ಮತ್ತು ಚಲೋ ಐತಿ. ಅಂದ್ರೆ ನಾವು ಯಾವ್ದಾರ ಬೇಕು ಅದು ಚೂಸ್ ಮಾಡಿ ತೊಗೋಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೈತೆ ನೋಡಿರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಡಿಸ್ಕೌಂಟ್ ಮಾಡಿನೂ ಕೊಡ್ತಾರೆ ನೋಡಿರಿ ಅಲ್ಲೇ. ಅಂದ್ರೆ ಒಂದು ತೊಗೊಂಡ್ರೆ ಒಂದು ಗೆಟ್ ಒನ್ ಅಂತಂದು ಒಂದು ಫ್ರೀ ಕೊಡ್ತಾರೆ ರೀ. ಒಂದು ತೊಗೊಂಡ್ವಿ ಅಂದ್ರೆ ಒಂದು ಫ್ರೀ ರೀ. ಬಾಯ್ ಒನ್ ಗೆಟ್ ಒನ್ ಫ್ರೀ ಅಂತ ಇರುತ್ತೆ ರೀ ಅಲ್ಲೇ. ಅಂದರೆ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೋಬೋದು. ಮತ್ತು ಬಟರ್ ಪ್ರೈಸ್ ಸಪ್ರೇಟ್ ಇರುತ್ತೆ ರೀ. ಸಣ್ಣ ಮಕ್ಳು ಸಪ್ರೇಟು, ದೊಡ್ಡ ಮಕ್ಳು ಸಪ್ರೇಟು. ಯಾವ್ದು ಬೇಕು ಅದನ್ನೆಲ್ಲ ಚೂಸ್ ಮಾಡಿ ತೊಗೋಬೋದು ರೀ. ಅಂದರೆ ಎಲ್ಲ ಹಚ್ಚಿರ್ತಾರೆ ಅಲ್ಲೇ ಸ್ಲೇಫ್ನಾಗ. ಬಾಟಲ್ನಾಗೆಲ್ಲ ರೇಟೂ ಇರ್ತೈತೆ ರೀ. ಯಾವ ಬಾಟಲಿಗೆ ಎಷ್ಟು ಏನು ಅನ್ನೋದು ನೋಡಿರಿ. ದುಡ್ಡು ನೀವು ಸ್ವಲ್ಪ ಸೇವ್ ಮಾಡ್ಕೋಬೇಕ್ರಿ. ಅಂದ್ರೆ ಮಕ್ಳದ್ದು ಏನಾರ ತೊಗೊಂಡಿತ್ತ ಹಿಂಗೆಲ್ಲ ಮಾಲ್ನಲ್ಲಿ ಹೋಗಿ ಮೊದಲ ಸ್ಕೂಲ್ ಚಲೋ ಆಗೋಕ್ಕಿಂತ ಮೊದಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಡಬೇಕು. ಯಾಕಂದ್ರೆ ಅಂಗಡ್ಯಾಗ ಹೋದ್ರೆ ಜಾಸ್ತಿ ರೇಟ್ ತೊಗೊತಾರೆ, ಡಬಲ್ ರೇಟು. ಅದಕ್ಕೆ ಈ ಥರ ಎಲ್ಲ ಹೋದ್ರೆ ನಮಗೆಲ್ಲ ಕಮ್ಮಿದ್ರಾಗೂ ಸಿಗ್ತೈತಿ. ನಮ್ಗೆ ಎಂಥದ್ದು ಬೇಕಂತದ್ದು ನೋಡೋಕ್ಕೂ ಸಿಗ್ತೈತಿ ಆರಾಮ್ ಸರಿ. ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲಾರ್ದಾಗ ಎಲ್ಲ ನಮ್ಗೆ ಟೈಮೂ ಇದು ಆಗ್ತೈತಿ ರೀ. ಎಂಥದ್ದು ಬೇಕಂತ ನೋಡಿ ತೊಗೊಳಕ್ಕೆ. ದುಡ್ಡು ಅಂತೂ ಮೇನ್ ಇಂಪಾರ್ಟೆಂಟ್ ರೀ. ದುಡ್ಡು ಇರಲಿಕ್ಕೆ ಏನೂ ಸಿಗೋಂಗಿಲ್ಲ. ಸ್ವಲ್ಪ ದುಡ್ಡು ಸ್ವಲ್ಪ ಯೂಸ್ ಮಾಡೋಕ್ಕೆ ನಾವು ಸೇವ್ ಮಾಡ್ಕೋಬೇಕು. ದುಡ್ಡು ದುಡಿಯೋಕ್ಕಂತೂ ಭಾಳ ಕಷ್ಟನೂ ಐತಿ ಈಗ. ದುಡ್ಡು ಇರ್ಲಿಕ್ಕೆ ಒಂದು ಚಾಕ್ಲೇಟ್ಸ್ ಇಲ್ಲಿ ಬರೋಂಗಿಲ್ಲ ಅಂಗಡ್ಯಾಗ. ಮೇನ್ ಅಂದ್ರೆ ನಾವು ಏನು ಸೇವ್ ಮಾಡ್ತೀವಿ ಅದು ಅಂದ್ರೆ ಎಲ್ಲ ಆಗ್ತೈತಿ ಇವತ್ತು.
ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನೋಡ್ರಿ, ಇವತ್ತು ನಾವು ಮಾಲ್ನಲ್ಲಿ ಹೋಗಿದ್ದೆವು. ಇದು ಗೋವಾ ಪರ್ವರಿ ಮಾಲ್ ರೀ. ನಾವು ಉತ್ತರ ಕರ್ನಾಟಕದವರು. ನಿಮ್ಗೆ ಇವತ್ತು ಒಂದು ವಿಡಿಯೋ ಹಾಕಿರಿ ಬಟ್ಟಿದು ಮತ್ತು ಬಟರ್ ಈಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋದೈತಲ್ಲ, ಅದಕ್ಕೆ ನಾವು ಮಕ್ಕಳಿಗೆ ಬಾಟಲ್ ಅಂತ ತೊಗೋಬೇಕಂತ ಹಂಗೆ ನೋಡೋಕಂತ ಹೋಗಿದ್ದೆವು. ಎಲ್ಲ ಬಟ್ಟೆನೂ ಅದಾವೆ, ಡ್ರೆಸ್ಸು, ಚೂಡಿದಾರು ಮತ್ತು ಮಕ್ಕಳದೆಲ್ಲ, ಸಣ್ಣ ಮಕ್ಕಳದು ಟಿ ಶರ್ಟು, ಪ್ಯಾಂಟು ಎಲ್ಲ ಅದ ನೋಡಿ. 400, 500 ಈ ಥರ ಐತಿ. ಮತ್ತು ಚಲೋ ಐತಿ. ಅಂದ್ರೆ ನಾವು ಯಾವ್ದಾರ ಬೇಕು ಅದು ಚೂಸ್ ಮಾಡಿ ತೊಗೋಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತೈತೆ ನೋಡಿರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಡಿಸ್ಕೌಂಟ್ ಮಾಡಿನೂ ಕೊಡ್ತಾರೆ ನೋಡಿರಿ ಅಲ್ಲೇ. ಅಂದ್ರೆ ಒಂದು ತೊಗೊಂಡ್ರೆ ಒಂದು ಗೆಟ್ ಒನ್ ಅಂತಂದು ಒಂದು ಫ್ರೀ ಕೊಡ್ತಾರೆ ರೀ. ಒಂದು ತೊಗೊಂಡ್ವಿ ಅಂದ್ರೆ ಒಂದು ಫ್ರೀ ರೀ. ಬಾಯ್ ಒನ್ ಗೆಟ್ ಒನ್ ಫ್ರೀ ಅಂತ ಇರುತ್ತೆ ರೀ ಅಲ್ಲೇ. ಅಂದರೆ ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೋಬೋದು. ಮತ್ತು ಬಟರ್ ಪ್ರೈಸ್ ಸಪ್ರೇಟ್ ಇರುತ್ತೆ ರೀ. ಸಣ್ಣ ಮಕ್ಳು ಸಪ್ರೇಟು, ದೊಡ್ಡ ಮಕ್ಳು ಸಪ್ರೇಟು. ಯಾವ್ದು ಬೇಕು ಅದನ್ನೆಲ್ಲ ಚೂಸ್ ಮಾಡಿ ತೊಗೋಬೋದು ರೀ. ಅಂದರೆ ಎಲ್ಲ ಹಚ್ಚಿರ್ತಾರೆ ಅಲ್ಲೇ ಸ್ಲೇಫ್ನಾಗ. ಬಾಟಲ್ನಾಗೆಲ್ಲ ರೇಟೂ ಇರ್ತೈತೆ ರೀ, ಯಾವ ಬಾಟಲಿಗೆ ಎಷ್ಟು ಏನು ಅನ್ನೋದು ನೋಡಿರಿ. ದುಡ್ಡು ನೀವು ಸ್ವಲ್ಪ ಸೇವ್ ಮಾಡ್ಕೋಬೇಕು ರೀ. ಅಂದ್ರೆ ಮಕ್ಳದ್ದು ಏನಾರ ತೊಗೊಂಡಿರ್ತಾರೆ ಹಿಂಗೆಲ್ಲ ಮಾಲ್ನಲ್ಲಿ ಹೋಗಿ ಮೊದಲ ಸ್ಕೂಲ್ ಚಲೋ ಆಗೋಕ್ಕಿಂತ ಮೊದಲ ತೊಗೊಂಡು ಎಲ್ಲ ರೆಡಿ ಮಾಡಿ ಇಡಬೇಕು. ಯಾಕಂದ್ರೆ ಅಂಗಡಿಯಾಗ ಹೋದ್ರೆ ಜಾಸ್ತಿ ರೇಟ್ ತೊಗೊತಾರೆ ರೀ, ಡಬಲ್ ರೇಟು. ಅದಕ್ಕೆ ಈ ಥರ ಎಲ್ಲ ಹೋದ್ರೆ ನಮಗೆಲ್ಲ ಕಮ್ಮಿದ್ರಾಗೂ ಸಿಗ್ತೈತಿ. ನಮ್ಗೆ ಎಂಥದ್ದು ಬೇಕಂತದ್ದು ನೋಡೋಕ್ಕೂ ಸಿಗ್ತೈತಿ ಆರಾಮ್ ಸರಿ. ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲಾರ್ದಾಗೆಲ್ಲ ನಮ್ಗೆ ಟೈಮೂ ಇದು ಆಗ್ತೈತಿ ರೀ. ಎಂಥದ್ದು ಬೇಕಂತ ನೋಡಿ ತೊಗೊಳಕ್ಕೆ. ದುಡ್ಡು ಅಂತ ಮೇನ್ ಇಂಪಾರ್ಟೆಂಟ್ ರೀ. ದುಡ್ಡು ಇರಲಿಕ್ಕೆ ಏನೂ ಸಿಗೋಂಗಿಲ್ಲ. ಸ್ವಲ್ಪ ದುಡ್ಡು ಸ್ವಲ್ಪ ಯೂಸ್ ಮಾಡೋಕ್ಕೆ ನಾವು ಸೇವ್ ಮಾಡ್ಕೋಬೇಕು. ದುಡಿಯೋಕ್ಕಂತೂ ಭಾಳ ಕಷ್ಟನೂ ಐತಿ ಈಗ. ದುಡ್ಡು ಇರ್ಲಿಕ್ಕೆ ಒಂದು ಚಾಕ್ಲೇಟ್ಸ್ ಇಲ್ಲಿ ಬರೋಂಗಿಲ್ಲ ಅಂಗಡ್ಯಾಗ. ಮೇನ್ ಅಂದ್ರೆ ನಾವು ಏನು ಸೇವ್ ಮಾಡ್ತೀವಿ ಅದು ಅಂದ್ರೆ ಎಲ್ಲ ಆಗ್ತೈತಿ. ಇವತ್ತು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತೀನಿ. ಇವತ್ತಿನ ಲಾಗು ಮನಿ ಸೇವಿಂಗ್ ಟಿಪ್ಸ್ ನೋಡಿರಿ. ಎಲ್ಲರಿಗೆ ಹೆಂಗೆ ಅನಿಸ್ತೈತಿ ನಂದು ಲಾಗು ಅದು ನೋಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.